ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರೋ ಯಜಮಾನ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ. ನಾನು ನೋಡಿದ ಪ್ರಕಾರ ತುಂಬ ಅದ್ಭುತವಾಗಿ ನಿರ್ದೇಶಕರು, DOP ಮತ್ತು ಕ್ಯಾಮರಾಮನ್ ಕೆಲಸ ಮಾಡಿದ್ದಾರೆ. ಖಂಡಿತ ಒಂದು ಸಿನಿಮಾ ನೋಡಿದ ಅನುಭವ ಆಗುತ್ತೆ. ಧಾರಾವಾಹಿಯ ಓಪನಿಂಗ್ ಸೀನ್ ರಮೇಶ್ ಭಟ್ ಶಾಟ್ ಬರುತ್ತೆ. ಮೊಮ್ಮಗಳು ಗಂಡಸರನ್ನ ದ್ವೇಷಿಸುವ ಹಠಮಾರಿ ಹುಡುಗಿಯಾಗಿ ಮದುವೆ ಅಂದ್ರೇ ಉರಿದು ಬೀಳುವ ಸ್ವಭಾವದಿಂದ ಬೇಸತ್ತು ಸ್ವಾಮೀಜಿಗಳ ಹತ್ರ ಪರಿಹಾರ ಕೇಳಲು ಬಂದಿರ್ತಾರೆ. ಮದುವೆ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಸ್ವಾಮೀಜಿಗಳು ಹೇಳ್ತಾರೆ. ಆದರೆ ಅದು ಹೇಗೆ ಸಾಧ್ಯ ಗುರುಗಳೇ? ಇವಳು ಗಂಡಸರು ಅಂದ್ರೇ ಉರಿದು ಬೀಳ್ತಾಳೆ, ಇದಕ್ಕೆ ಪರಿಹಾರ ಏನಾದರೂ ಇದ್ರೆ ಹೇಳಿ ಅಂತ ಕೇಳಿದ ಝಾನ್ಸಿ ತಾತನಿಗೆ ಇದಕ್ಕೆ ಒಂದು ಹೋಮ ಮಾಡಬೇಕು, ಅದರಿಂದ ಎಲ್ಲ ಪರಿಹಾರ ಆಗತ್ತೆ ಅಂತ ಸ್ವಾಮೀಜಿಗಳು ಹೇಳಿದ್ದನ್ನು ಕೇಳಿಸ್ಕೊಂಡು ಖುಷಿಯಿಂದ ಮನೆಗೆ ಬರ್ತಾರೆ ತಾತ. ನೆಕ್ಸ್ಟ್ ಸೀನ್ ಬೋಟ್ನಲ್ಲಿ ಒಂದು ಪಾರ್ಟಿ ನಡೀತಿರುತ್ತೆ. ಹುಡುಗಿರು ಡ್ಯಾನ್ಸ್ ಮಾಡ್ತಿರ್ತಾರೆ, ಹುಡುಗರು ದುಡ್ಡು ಚೆಲ್ತಾ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಇಲ್ಲಿಗೆ ದ ಗ್ರೇಟ್ ಝಾನ್ಸಿ ಎಂಟ್ರಿ ಕೊಡ್ತಾಳೆ. ಮೊದಲೇ ಗಂಡಸರನ್ನ ಕಂಡ್ರೆ ಆಗದೆ ಇರೋ ಝಾನ್ಸಿ ಸಾಂಗ್ ಸ್ಟಾಪ್ ಮಾಡಿಸ್ತಾಳೆ. ಈ ಸೀನ್ ತುಂಬ ರಿಚ್ ಆಗಿ ತೆಗೆದಿದ್ದಾರೆ. ಯಾರೋ ಸಾಂಗ್ ಸ್ಟಾಪ್ ಮಾಡಿಸಿದ್ದು ಅಂತ ಕೇಳಿದ ಹುಡುಗನಿಗೆ ಚಿಟಿಗೆ ಹೊಡೆದು ನಾನೇ ಕಣೋ ಅಂತಾಳೆ ಝಾನ್ಸಿ. ಅಲ್ಲಿ ಎಲ್ಲ ಉಲ್ಟಾ ಆಗುತ್ತೆ. ರಿವಾಲ್ವರ್ ಹಿಡ್ಕೊಂಡು ಹುಡುಗರಿಗೆ ಬರೀ ಚಡ್ಡಿನಲ್ಲಿ ಡ್ಯಾನ್ಸ್ ಮಾಡಿಸ್ತಾಳೆ ಝಾನ್ಸಿ. ಪಕ್ಕದಲ್ಲಿ ಕುಡಿತಾ ನಿಂತಿದ್ದ ಇಬ್ಬರು ಫ್ರೆಂಡ್ಸ್ ಮಾತಾಡ್ತಾ ಝಾನ್ಸಿ ಗಂಡಸರನ್ನ ದ್ವೇಷ ಮಾಡೋದಕ್ಕೆ ಒಂದು ದೊಡ್ಡ ಕಥೆನೇ ಇದೆ ಅಂತ ಹಿಂಟ್ ಬಿಟ್ಟು ಕೊಟ್ಟಿದ್ದಾರೆ ನಿರ್ದೇಶಕರು. ಇದರಿಂದ ಗೊತ್ತಾಗುತ್ತೆ ಝಾನ್ಸಿ ಗಂಡಸರ ದ್ವೇಷದ ಹಿಸ್ಟರಿ ಮುಂದೆ ರಿವೀಲ್ ಆಗುತ್ತೆ ಅಂತ. ನೆಕ್ಸ್ಟ್ ಸೀನು ಊರ ಜಾತ್ರೆ ನಡೀತಿರುತ್ತೆ. ಅಲ್ಲಿ ಒಂದು ಹುಡುಗಿ ಕೈ ಹಿಡಿದು ಒಬ್ಬ ಹುಡುಗ ಎಳೀತಾನೆ. ಏನೋ ಆಯ್ತು ಅನ್ನೋದರಲ್ಲಿ ಅವರಿಬ್ರು ಲವರ್ಸ್ ಅಂತ ಗೊತ್ತಾಗುತ್ತೆ. ಆ ಕ್ಷಣದಲ್ಲಿ ಇದನ್ನು ನೋಡಿದ ಹುಡುಗಿ ಅಣ್ಣ ಕೋಪದಲ್ಲಿ ಬಂದು ಆ ಹುಡುಗನಿಗೆ ಹೊಡಿತಾನೆ. ಅವನೇ ಈ ಧಾರಾವಾಹಿಯ ಹೀರೋ. ಈ ಎಂಟ್ರಿ ಚೆನ್ನಾಗಿ ಮಾಡಿದ್ದಾರೆ, ಫೈಟ್ ಕೂಡ ಚೆನ್ನಾಗಿ ತೆಗೆದಿದ್ದಾರೆ. ಮೊದಲೇ ಹೇಳಿದ್ನಲ್ಲ ಸಿನಿಮಾ ನೋಡೋದು ಹಾಗೆ ಆಗತ್ತೆ ಅಂತ. ಏನಿದು ಗಲಾಟೆ ಅಂತ ಮುಂದೆ ಹೋಗ್ತಿದ್ದ ಹೀರೋ ಚಿಕ್ಕಮ್ಮ ಹಿಂದೆ ತಿರುಗಿ ನೋಡಿ ಓಡಿ ಬಂದು ನಿಲ್ಸೋ, ಯಾಕೋ ಹೊಡಿತಿದೀಯಾ ಅಂತ ಕೇಳ್ತಾಳೆ. ಚಿಕ್ಕಮ್ಮನಿಗೆ ರಘು, ನೋಡು ಚಿಕ್ಕಮ್ಮ, ನನ್ನ ತಂಗಿ ಕೈ ಹಿಡಿದು ಎಳಿತಾನೆ ಈ ಲೋಫರ್ ಅಂದಾಗ ಲೋಫರ್ ಅಲ್ಲ ಲವರ್ ಅಂತಾಳೆ ತಂಗಿ. ಇದನ್ನ ಕೇಳಿಸ್ಕೊಂಡ ಅವಳ ಅಮ್ಮನಿಗೆ ಶಾಕ್ ಆಗತ್ತೆ. ಆದರೂ ಜನರ ಮುಂದೆ ಮರ್ಯಾದೆ ಹೋಗುತ್ತೆ ಅಂತ ಮಗಳ ಪರವಾಗಿ ನಿಂತು ರಘುಗೆ ಬೈದು ಅವಮಾನ ಮಾಡ್ತಾರೆ. ತಂಗಿ ಕೂಡ ಹೋಗ್ತಿದ್ದ ಅಣ್ಣನನ್ನ ಏಕವಚನದಲ್ಲಿ ಕರೆದು ಸಾರಿ ಕೇಳಿಸ್ತಾಳೆ. ಪಾರ್ಟಿ ಮುಗಿಸಿ ಮನೆಗೆ ಬಂದ ಝಾನ್ಸಿಗೆ ತಾತ ಖುಷಿಯಿಂದ ಸ್ವಾಮೀಜಿಗಳು ಹೇಳಿದ ಹೋಮದ ಪ್ರಸ್ತಾಪ ಮಾಡ್ತಾರೆ. ನನಗೆ ಗೊತ್ತು ತಾತ, ನೀವು ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ ಅಂತ. ನಾನು ಗಂಡಸರನ್ನ ದ್ವೇಷ ಮಾಡೋದನ್ನ ಬಿಡಬೇಕು ಮತ್ತೆ ಮದುವೆ ಆಗಬೇಕು ಅಂತ ತಾನೇ, ಅದು ಸಾಧ್ಯ ಇಲ್ಲ ಅಂತ ಹೇಳಿ ಹೊರಡ್ತಾಳೆ ಝಾನ್ಸಿ. ಝಾನ್ಸಿ ಆಫೀಸ್ಗೆ ಬಂದು ಝಾನ್ಸಿ ತಾತನ ಸ್ನೇಹಿತ ಹಾಗೂ ಫ್ಯಾಮಿಲಿ ಲಾಯರ್ ನಾಗಾಭರಣ ನಿನ್ನ ತಾತನ ಮಾತು ಕೇಳು, ಮದುವೆ ಆಗು ಅಂತ ಹೇಳಿದರು. ಮಾತು ಕೇಳದ ಝಾನ್ಸಿಗೆ ದೊಡ್ಡ ಶಾಕ್ ಕೊಡ್ತಾರೆ ಲಾಯರ್. ನೀನು ಮದುವೆ ಆಗಬೇಕು, ಇಲ್ಲಾಂದರೆ ಆಸ್ತಿನಲ್ಲಿ ಒಂದು ಪೈಸಾನೂ ಸಿಗಲ್ಲ. ಮದುವೆ ಆಗಿ 1 ತಿಂಗಳು ಸಂಸಾರ ಮಾಡಬೇಕು, ಆವಾಗಲೇ ನಿಂಗೆ ಆಸ್ತಿ ಸಿಗೋದು ಅಂತ ನಿನ್ನ ತಾತ ವಿಲ್ ಮಾಡಿದ್ದಾರೆ ಅಂತ ಹೇಳಿದ್ದನ್ನ ಕೇಳಿ ಕೋಪದಲ್ಲಿ ಝಾನ್ಸಿ ವಿಲ್ ಹಿಡ್ಕೊಂಡು ಮನೆಗೆ ಬರ್ತಾಳೆ.